ಖಾನಾಪುರ, ಗಾಂಧಿಕವಾಡ ಹಾಗೂ ಬೇಕವಾಡ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಳಗಿನ ಜಾವ ಗಜರಾಜ ಪ್ರತ್ಯಕ್ಷ. ಗ್ರಾಮಸ್ಥರಲ್ಲಿ ಭಯದ ವಾತಾವರಣ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗಂಧಿಕವಾಡ, ಹಿರೇ ಅಂಗ್ರುಳಿ ಹಾಗೂ ಬೇಕವಾಡ ಗ್ರಾಮಗಳಲ್ಲಿ ಬೆಳಗಿನ ಜಾವ ಕಾಡು ಆನೆ ಪ್ರತ್ಯಕ್ಷವಾಗಿ ರೈತರ ಜಮೀನುಗಳಲ್ಲಿ ಓಡಾಡಿದೆ. ಇದರಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಸುದ್ದಿ ತಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಡು ಆನೆಯನ್ನು ಮರಳಿ ಕಾಡಿಗೆ ಕಳಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಗೊಳ್ಳಿಹಳ್ಳಿ ಹಾಗೂ ನಂದಗಡ ವಿಭಾಗದ ಅರಣ್ಯಾಧಿಕಾರಿಗಳು ಹಾಗೂ ನಂದಗಡ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡಿಕೊಂಡು ಆನೆಗಳನ್ನು ಕಾಡಿಗೆ ಓಡಿಸಲು ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಅಶೋಕ್ ಬಿ ಹುಲಿ, ಉಪ ಆರ್ಎಫ್ಒ ಗೊಳ್ಳಿಹಳ್ಳಿ ವಿಭಾಗ ಮಹೇಶ್ ಲಕ್ಷ್ಮಣ ಲಬ್ಜಾಣ, ಉಪ ಆರ್ಎಫ್ಒ ನಂದಗಡ ಸಿಬ್ಬಂದಿಗಳಾದ ಈರಪ್ಪ ಕರ್ಲಿಗನವರ, ಮಲ್ಲೆ ಬಿರಾದಾರ, ಗಿರೀಶ್ ಮೆಕ್ಕಡೆ, ಪೊಲೀಸ್ ಅಧಿಕಾರಿಗಳಾದ ಎಎಸ್ಐ ಮೊಕಾಶಿ ಮತ್ತು ಶಿವರಾಜ್ ಗಿರೀಶ್ ಮೆಕ್ಕಡೆ, ಪೊಲೀಸ್ ಅಧಿಕಾರಿಗಳಾದ ಎಎಸ್ಐ ಮೊಕಾಶಿ ಮತ್ತು ಶಿವಕುಮಾರ್ ತುರಮುಂಡಿ ಇವರ ತಂಡ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಆನೆಯನ್ನು ಕಾಡಿಗೆ ಕಳುಹಿಸಲು ಸಾಹಸ ಪಡುತ್ತಿದ್ದಾರೆ. ತಾಲೂಕಿನಲ್ಲಿ ಹಲವಾರು ರೀತಿಯ ಮರಗಳ್ಳತನ, ಮರಳು ಮಾಫಿಯಾ ಮುಂತಾದ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವುದರಿಂದ ಅಂತರ್ಜಲ ಬತ್ತಿ ಹೋಗಿ ಕಾಡು ಪ್ರಾಣಿಗಳು ನೀರು ಮತ್ತು ಆಹಾರ ಅರಸಿ ನಾಡಿನತ್ತ ಬರುತ್ತಿವೆ. ಇನ್ನಾದರೂ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಅಕ್ರಮವಾಗಿ ನಡೆಯುತ್ತಿರುವ ನೈಸರ್ಗಿಕ ಸಂಪತ್ತು ಲೂಟಿ ಮಾಡುತ್ತಿರುವವರನ್ನು ತಡೆದು ಕಡಿವಾಣ ಹಾಕಬೇಕಾಗಿದೆ. ವರದಿ ಖಾನಾಪುರ, ವರದಿಗಾರ ಟಿ ಶಶಿಕಾಂತ್.